ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿ ಪ್ರಕರಣದಲ್ಲಿ ಆರೋಪಿ ರಕ್ಷಣೆಗೆ ನಿಂತಿದೆಯಾ ಸರ್ಕಾರ? ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಬಂಧನ ಇನ್ನೂ ಯಾಕಿಲ್ಲ? ಇದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರಶ್ನೆ. ಸರ್ಕಾರನೇ ನಿಂತಿದೆ ಅವರ ರಕ್ಷಣೆಗೆ ಅಂತ. ಭರತ್ ರೆಡ್ಡಿ ಆಪ್ತನ ಗನ್ನಿಂದ ಹಾರಿರ್ತಕ್ಕಂಥ ಗುಂಡು ಅದು. ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ವಿರುದ್ಧ FIR ಹಾಕಿರೋದು ಎಷ್ಟು ಸರಿ? ಗಲಾಟೆ ಮಾಡಿದವರು ಅವರು. ನೀವು FIR ಹಾಕಿರೋದು ಇವ್ರ ಮೇಲೆ. ನೀವು ಆರೋಪಿಗಳನ್ನು ರಕ್ಷಣೆ ಮಾಡೋದಕ್ಕೆ ನಿಂತಿದ್ದೀರಾ. ಸತೀಶ್ ರೆಡ್ಡಿಯನ್ನು ಇಲ್ಲಿ ತನಕ ಯಾಕೆ ಬಂಧಿಸಿಲ್ಲ? ಇದು ಪ್ರಶ್ನೆ. ಕುಮಾರಸ್ವಾಮಿ ಅವರು ಸರ್ಕಾರದ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ನೀವು ಆರೋಪಿಗಳ ಬೆನ್ನಿಗೆ ನಿಂತಿದ್ದೀರಾ ಅಂದರೆ ಈಗ ಸತೀಶ್ ರೆಡ್ಡಿ ಬಂಧನ ಆದರೆ ನೆಕ್ಸ್ಟ್ ಭರತ್ ರೆಡ್ಡಿ ಬಂಧನ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಅವರ ರಕ್ಷಣೆಗೆ ನಿಂತಿದ್ದೀರಾ ಅಂತ ನೇರ ಆರೋಪ ಕುಮಾರಸ್ವಾಮಿ ಅವರದ್ದು. ಸತೀಶ್ ರೆಡ್ಡಿ ಅವರ ಗಾಳಿಯಲ್ಲಿ ಗುಂಡು ಹಾರಿಸಲು ಹೋಗಿ ರಾಜಶೇಖರ್ ಅವರಿಗೆ ತಗುಲಿರುವ ಸಾಧ್ಯತೆ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. Mr. Home Minister, yesterday you told that you will going to announce CID inquiry. What kind of inquiry you will going to conduct as a Home Minister? ನಿಮ್ಮ ಮುಖ್ಯಮಂತ್ರಿ ಹೇಳ್ತಾವ್ರೆ ಗುಂಡು ಎಲ್ಲಿಂದ ಬಂತು, ಆ ರಾಜಶೇಖರ್ ಗುಂಡು ಎಲ್ಲಿಂದ ದೇಹಕ್ಕೆ ಹೋಗ್ತು, ಇದನ್ನು ನಾವು ಹೇಳ್ತಿಲ್ಲ, ಮಾಧ್ಯಮಗಳು ಹೇಳ್ತಿಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಅರೆಸ್ಟ್ ಮಾಡಿದ್ರೆ ಅವರಿಗೆ ರಾಜಾತೀತ್ಯ ಕೊಟ್ಟಿರಲಿಲ್ಲ, ಆಸ್ಪತ್ರೆಗೆ ಕರ್ಕೊಂಬಂದು ಇಟ್ಕೊಂಡವ್ರಂತೆ. ಭಾಳ ದೊಡ್ಡ ಘನದಾರಿ ಕೆಲಸ ಮಾಡೋರಂತ ಸರ್ಕಾರದ ವತಿಯಿಂದ ಅವರಿಗೆ ಚಿಕಿತ್ಸೆ ಇಲ್ಲಿ ಕರ್ಕೊಂಬಂದು ಸಮಗ್ರ ತನಿಖೆ ನಡೆಸಲು. ಏನು ಸಮಗ್ರ ತನಿಖೆ ನಡೆಸ್ತೀರಿ ಸಿದ್ದರಾಮಯ್ಯನವರೇ? ಇದೇ ಪೊಲೀಸ್ನವರು. ಇಲ್ಲಿ ಪತ್ರಿಕೆಯಲ್ಲಿ ಆಲೇ ಬರೆದಿದ್ದೀರಿ, ಬಿದ್ದಿದ್ದು ಭರತ್ ಕಡೆಯವರ ಗುಂಡು. ಆದರೆ FIR ಹಾಕಿದ್ದು ಯಾರ ಮೇಲೆ? A1, A2, A3 ಯಾರು? ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು. ಎಷ್ಟು ಚೆನ್ನಾಗಿದೆ ನೋಡಿ. ಗಲಾಟೆ ವಿಚಾರದಲ್ಲಿ ವಿಪಕ್ಷಗಳು ಈಗ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇವೆ. ಯಾಕೆ ಅಂದರೆ ಸರ್ಕಾರ ಪಾರದರ್ಶಕವಾಗಿ ತನಿಖೆಯನ್ನು ನಡೆಸ್ತಾ ಇಲ್ಲ, ಆರೋಪಿಗಳ ರಕ್ಷಣೆಗೆ ನಿಂತಿದೆ, ಆರೋಪಿಗಳ ಬಂಧನವಾಗಿಲ್ಲ, ತಪ್ಪಿತಸ್ಥರಲ್ಲದವರ ಮೇಲೆ FIR ಹಾಕಿದ್ದೀರಾ. ಹೀಗೆ ಹಲವಾರು ಪ್ರಶ್ನೆಗಳನ್ನು JDSನ ಕುಮಾರಸ್ವಾಮಿಯಿಂದ ಹಿಡಿದು ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. BJPಯವರು ಇದೇ ಆರೋಪಗಳನ್ನೇ ಮಾಡ್ಕೊಂಡು ಬರ್ತಾ ಇರೋದು ಅವತ್ತಿಂದನೂ ಕೂಡ. ಬಳ್ಳಾರಿಯಲ್ಲಿ ಈ ಬ್ಯಾನರ್ ಗಲಾಟೆ ಪ್ರಕರಣ ಏನಾಯಿತು, ಈ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಮನೆ ಬಳಿ ಮತ್ತೊಂದು ಗುಂಡು ಪತ್ತೆಯಾಗಿದೆ. ಇವತ್ತು ಘಟನಾ ಸ್ಥಳ ಪರಿಶೀಲನೆ ವೇಳೆ 9mm ಬುಲೆಟ್ ಒಂದು ಪತ್ತೆಯಾಗಿದೆಯಂತೆ. ಬುಲೆಟ್ ಪತ್ತೆ ಮಾಡುವ ಮಷಿನ್ನಿಂದ ಬುಲೆಟನ್ನು ಪತ್ತೆ ಹಚ್ಚಲಾಗಿದೆ. FSLಗೆ ಬುಲೆಟನ್ನು ರವಾನೆ ಮಾಡಿದ್ದಾರೆ ಅಧಿಕಾರಿಗಳು. ಹಾಗಾದರೆ ಅವತ್ತು ಫೈರ್ ಆದ ಬುಲೆಟ್ಗಳು ಎಷ್ಟು ಅಂತ? ಬಳ್ಳಾರಿಯಲ್ಲಿ ಅವತ್ತೊಂದು ದಿನ ಫೈರ್ ಆಯ್ತಲ್ಲ, ಒಂದು ಬುಲೆಟ್ ಏನೋ ರಾಜಶೇಖರ್ ತಗುಲ್ತು, ಆತ ಮೃತಪಟ್ಟ. ಉಳಿದವ್ರು ಎಷ್ಟು ಜನ ಫೈರ್ ಮಾಡಿದ್ರು? ಈಗ ಇದು ಸಿಕ್ಕಿದೆಯಲ್ಲ 9mm ಬುಲೆಟ್, ಇದು ಯಾವ ಗನ್ನಿಂದ ಹಾರಿಸಿದ್ದು ಮತ್ತು ಯಾರದ್ದು? ಈಗ ಹಾಗಾದರೆ ಜನಾರ್ದನ್ ರೆಡ್ಡಿ ಹೇಳೋದು ನನ್ನ ಮೇಲೆ ಅಟ್ಯಾಕ್ ಆಯಿತು, ನನ್ನ ಮೇಲೆ ಫೈರ್ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಜ ಆಯಿತು. ಯಾಕೆಂದರೆ ಅವತ್ತಿನ ದಿನ ಜನಾರ್ದನ್ ರೆಡ್ಡಿನೇ ಒಂದು ಬುಲೆಟ್ ಕೊಟ್ಟಿದ್ದರು, ಇವಾಗ ಇನ್ನೊಂದು ಸಿಕ್ಕಿದೆ. ಒಂದು ಗುಂಡಲ್ಲ ಹಾರಿರೋದು, ಒಂದು ಗುಂಡಲ್ಲ ಹಾರಿರ್ತಕ್ಕಂಥದ್ದು. ಅಲ್ಲೇನು ಮಾಡಿದ್ದಾರೆ, ಮಲ್ಟಿಪಲ್ ಟೈಮ್ಸಲ್ಲಿ ಫೈರ್ ಮಾಡಿದ್ದಾರೆ. ಅದರಲ್ಲಿ ಒಂದು ಗುಂಡು ದುರಾದೃಷ್ಟವಶಾತ್ ಆ ರಾಜಶೇಖರ್ಗೆ ಬಿದ್ದಿರ್ತಕ್ಕಂಥದ್ದು. ಇವರ ಟಾರ್ಗೆಟ್ ರಾಜಶೇಖರ್ ಅಲ್ಲ, ಯಾಕೆಂದರೆ ಆತ ಕಾಂಗ್ರೆಸ್ ಕಾರ್ಯಕರ್ತ. ಹಾಗಾದರೆ ಯಾರು ಟಾರ್ಗೆಟ್ಟು? ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಹೇಳೋ ಪ್ರಕಾರ ಜನಾರ್ದನ ರೆಡ್ಡಿನೇ ಟಾರ್ಗೆಟ್. ಅವರ ಮೇಲೆ ಫೈರ್ ಆಗಿದೆ, ಅವರನ್ನು ಸಾಯಿಸಬೇಕು ಅನ್ನೋ ಉದ್ದೇಶನೇ ಹೊಂದಿದ್ರು. ಈ ಮಾತುಗಳಿಗೆ ಪುಷ್ಟಿ ಸಿಗ್ತಾ ಇದೆಯಾ? ಇವತ್ತು ಇನ್ನೊಂದು ಬುಲೆಟ್ ಪತ್ತೆ ಆಗಿದೆ, ಗೊತ್ತಿಲ್ಲ ಇನ್ನೂ ಏನಾದರೂ ಪತ್ತೆ ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ಹಾಗಾದರೆ ಇಷ್ಟೊಂದು ಬಾರಿ ಫೈರ್ ಮಾಡಿದ್ದು ಯಾರು ಮತ್ತು ಅವರ ಉದ್ದೇಶ ಏನಾಗಿತ್ತು, ಅವರ ಟಾರ್ಗೆಟ್ ಯಾರಾಗಿದ್ದರು? ಇದಕ್ಕೆ ಪೊಲೀಸ್ ತನಿಖೆಯಲ್ಲಿ ಸತ್ಯವನ್ನು ಕಂಡುಹಿಡ್ಕೋಬೇಕು, ಉತ್ತರವನ್ನು ಕಂಡುಹಿಡ್ಕೋಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ